ಗಾಂಜಾ ಪೆಡ್ಲರ್ಗಳ ವಿರುದ್ಧ ತುಮಕೂರು ಪೊಲೀಸರ ಸಮರ. ರೋಚಕ ಕಾರ್ಯಾಚರಣೆ, ಗಾಂಜಾ ಸಪ್ಲೈ ಮಾಡ್ತಿದ್ದ ಗ್ಯಾಂಗ್ ಅಂದರ್. ತುಮಕೂರು ನಗರವನ್ನ ನಶಾಮುಕ್ತ ಮಾಡಬೇಕು ಎಂದು ತುಮಕೂರು ಜಿಲ್ಲಾ ಪೊಲೀಸರು ಪಣ ತೊಟ್ಟಿದ್ದಾರೆ. ಅದರಂತೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಗಾಂಜಾವನ್ನ ಮಾರಾಟ ಮಾಡ್ತಿದ್ದ ಗ್ಯಾಂಗ್ ಒಂದನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದು, ತುಮಕೂರು ನಗರದ ತಿಲಕ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಶೇಷಾದ್ರಿಪುರಂ ಕಾಲೇಜು ಸಮೀಪದ ರಸ್ತೆಯಲ್ಲಿ ಗಾಂಜಾ ಮಾರಾಟ ಮಾಡಲು ಯತ್ನಿಸ್ತಾ ಇದ್ದ ಆರೋಪಿಗಳನ್ನ ಪೊಲೀಸರು ಯಶಸ್ವಿಯಾಗಿ ಹೆಡೆಮುರಿ ಕಟ್ಟಿದ್ದಾರೆ. ಇದೇ ಜುಲೈ 10ರಂದು ಸಂಜೆ 5 ಗಂಟೆ ಸುಮಾರಿಗೆ ಗ್ಯಾಂಗ್ ಒಂದು ಬಂದು ಬಿಳಿ ಬಣ್ಣದ ಫಾರ್ಚುನರ್ ಕಾರಿನಲ್ಲಿ ಗಾಂಜಾ ಸೊಪ್ಪನ್ನು ಹಾಗೂ ಹೈಡೋವಿಡ್ ಗಾಂಜಾ ಮಾರಾಟ ಮಾಡಲು ಯತ್ನಿಸ್ತಾ ಇದ್ರು ಎಂದು ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಗೆ ದೂರು ನೀಡಿದ ಬೆನ್ನಲ್ಲೇ ಅಲರ್ಟ್ ಆದ ಪೊಲೀಸರು ಎಸ್ಪಿ ಅಶೋಕ್ ವೆಂಕಟ್ ಮಾರ್ಗದರ್ಶನದಲ್ಲಿ ದಾಳಿ ಮಾಡಿ ಗಾಂಜಾ ಮಾರಾಟ ಮಾಡಲು ಮುಂದಾಗಿದ್ದವರನ್ನ ಬಂಧಿಸಲಾಗಿದೆ. ಇನ್ನು ಬಂಧಿತ ಆರೋಪಿಗಳನ್ನ ಸತೀಶ್, ಪ್ರಮೋದ್ ಕುಮಾರ್, ದಿಶಾಂತ್, ದರ್ಶನ್, ಅಮೋಘ ನಾಗಭೂಷಣ್, ಮಂಜುನಾಥ್ ಎಂದು ಗುರುತಿಸಲಾಗಿದೆ. ಬಂಧಿತರ ವಿರುದ್ಧ ತುಮಕೂರು ನಗರದ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಂಧಿತರಿಂದ ಸುಮಾರು 2 ಲಕ್ಷ ಮೌಲ್ಯದ 1 ಕೆಜಿ 655 ಗ್ರಾಂ ಗಾಂಜಾ ಸೊಪ್ಪು, ಸುಮಾರು 2,30,30,000 ಮೌಲ್ಯದ 23 ಗ್ರಾಂನಷ್ಟು ಹೈಡ್ರೋವಿಡ್ ಗಾಂಜಾ ಸೊಪ್ಪು ಹಾಗೂ ಗಾಂಜಾ ಮಾರಾಟಕ್ಕೆ ಬಳಸಿದ 40 ಲಕ್ಷ ಬೆಲೆ ಬಾಳುವ ಫಾರ್ಚುನರ್ ಕಾರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಗಾಂಜಾ ಮಾರಾಟ ಮಾಡುತ್ತಿದ್ದ ಆರೋಪಿಗಳನ್ನ ಬಂಧಿಸಲು ನಡೆಸಿದ್ದ ಕಾರ್ಯಾಚರಣೆಯನ್ನ ಎಸ್ಪಿ ಅಶೋಕ್ ವೆಂಕಟ್ ವಿವರಿಸಿದ್ರು. ಅಲ್ಲದೆ ಕಾರ್ಯಾಚರಣೆ ನಡೆಸಿದ್ದ ಪೊಲೀಸ್ ಸಿಬ್ಬಂದಿಯನ್ನ ಎಸ್ಪಿ ಹಾಗೂ ಕೇಂದ್ರ ವಲಯದ ಡಿಎಜಿಪಿ ಎಸ್ ಗಿರೀಶ್ ಪ್ರಶಂಸಿದ್ರು. ಇದು ತುಂಬಾ ಇಂಪಾರ್ಟೆಂಟ್, ಯಾಕೆಂದ್ರೆ ನಾವೀಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತು, ಈ ಡ್ರಗ್ಸ್ ಬಗ್ಗೆ ತುಂಬ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಮಾಡಿ ಈ QR ಕೋಡ್ ಅನ್ನು ನಾವು ಪಬ್ಲಿಸೈಸ್ ಮಾಡ್ತಾ ಇದ್ದೀವಿ. ಯಾರಿಗೇ ಆಗಲಿ ಒಂದು ಡ್ರಗ್ಸ್ ಬಗ್ಗೆ ಮಾಹಿತಿ ಇದ್ದರೆ ಡ್ರಗ್ಸ್ ಬಗ್ಗೆ ಮಾಹಿತಿ ಇದ್ದರೆ ಅವರು QR ಕೋಡ್ನ ಸ್ಕ್ಯಾನ್ ಮಾಡಿ ಮಾಹಿತಿ ತಿಳಿಸಬಹುದು ಅಂತ. ಅದರಲ್ಲಿ ಅವರು ಹೆಸರು ಮತ್ತು ಅವ್ರ ಫೋನ್ ನಂಬರು ಗೌಪ್ಯವಾಗಿ ಇಡೋಕ್ಕೆ ಅದರಲ್ಲಿ ಫೆಸಿಲಿಟಿ ಇದೆ. ಬೇಕಾದರೆ ಅವರು ಅವ್ರ ನಂಬರ್ ಅಥವಾ ಅವ್ರ ಹೆಸರನ್ನು ಕೊಡದೇ ಇದ್ರೂ ಸಹ ಅವರ ಮಾಹಿತಿನ ತಿಳಿಸ್ಬೋದು. ಘಟನೆ ಎಲ್ಲಿ ಆಗ್ತಾ ಇದೆ, ಡ್ರಗ್ಸ್ ಎಲ್ಲಿ ಮಾರಾಟ ಆಗ್ತಾ ಇದೆ, ಕನ್ಸಂಪ್ಷನ್ ಏನಾದರೂ ಆಗ್ತಾ ಇದೆ ಅನ್ನೋದಕ್ಕೆ ಲೊಕೇಶನು ಸಹ ಅವರು ಕೊಡಬಹುದು. ಸೊ ಆ ಇನ್ಫಾರ್ಮೇಷನ್ ಶೇರ್ ಮಾಡಾದ ಮೇಲೆ ಆ QR ಕೋಡಿಂದ ನಮಗೆ ಬಂದಿರೋ ಮಾಹಿತಿಯಿಂದ ನಾವು ಒಂದು ಗಾಂಜಾ ಕೇಸನ್ನು ಪತ್ತೆ ಮಾಡಲಾಗಿದೆ. ಇದರಲ್ಲಿ ನಮಗೆ ಸುಮಾರು 1 ಕೆಜಿ 655 ಗ್ರಾಂ ಗಾಂಜಾ ಸೊಪ್ಪು, ಸುಮಾರು 2 ಲಕ್ಷ ವರ್ತು, ಮತ್ತು 23 ಗ್ರಾಂನಷ್ಟು ಹೈಡ್ರೋ ಗಾಂಜಾ ಅಂದರೆ ನೀರು ಹೈಡ್ರೋಪೋನಿಕ್ಸ್ ಮೂಲಕವಾಗಿ ಬೆಳೆಸುವಂಥ ಗಾಂಜಾ. ಇದು ಸುಮಾರು 2,30,000 ವರ್ತು, ಮತ್ತು ಇದಕ್ಕೆ ಬಳಸ್ತಾ ಇರುವಂಥ ಒಂದು ವೆಹಿಕಲ್ ಫಾರ್ಚುನರ್ ಸುಮಾರು 40 ಲ್ಯಾಕ್ಸ್ ವರ್ತ್ ಫಾರ್ಚುನರನ್ನು ನಾವು ಸೀಸ್ ಮಾಡಲಾಗಿದೆ. ಇದರಲ್ಲಿ ಅಕ್ಯೂಸ್ಡ್ಗಳು ಮುಖ್ಯವಾಗಿ ಸತೀಶ್, ಹೈನುಗಾರಿಕೆ ಕೆಲಸ ಮಾಡುವಂಥವರು, ಕುವೆಂಪು ನಗರ. ಪ್ರಮೋದ್ 28 ವರ್ಷ, ಪ್ಯಾಕಿಂಗ್ ಮೆಟೀರಿಯಲ್ ಮಾಡುವಂಥವರು. ದಿಶಾಂತ್ ಇವರು ಬಟ್ವಾಡಿಯಿಂದ ವಾಸ ಇರುವರು. ದರ್ಶನ್ ಬೈರೇಶ್ವರ ಕಾಲೇಜ್ ಹಿಂಭಾಗ, ಇವರು ಶೋರೂಮಲ್ಲಿ ಕೆಲಸ ಮಾಡೋರು. ಅಮೋಘ್ ಡಿಪ್ಲೊಮಾ, ಇವರು ಸಿದ್ಧಗಂಗಾ ಬಡಾವಣೆಯಿಂದ. ಮಂಜುನಾಥ್ 35 ವರ್ಷ, ಮಾರತಲ್ಲಿ, ದೊಡ್ಡನೆಕುಂಡಿ, ಬ್ಯಾಂಗ್ಳೂರು ಸಿಟಿ. ಸೊ ಈ ಮಂಜುನಾಥ್ ಅನ್ನೋರು ಇವರಿಗೆ ಬ್ಯಾಂಗ್ಳೂರಿಂದ ಪೆಡ್ಲಿಂಗ್ ಸಪ್ಲೈ ಕೊಡ್ತಾ ಇರೋರು. ಈ ಮಿಕ್ಕಿದ 5 ಜನ ಮಕ್ಕಳು ನಮ್ಮ ತುಮಕೂರು ಇವರು ಇರುವಂಥವರು. ಸೊ ಈ 6 ಜನನೂ ಅರೆಸ್ಟ್ ಮಾಡಲಾಗಿದೆ. ಇವರಿಂದ ಈಗಾಗಲೇ ಹೇಳಿರುವಂಥಷ್ಟು ಸೀಸ್ ಮಾಡಲಾಗಿದೆ. ಈ ಕೆಲಸ ಮಾಡಿರುವಂಥ ಟೀಮ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವರು ಸತೀಶ್ ಎಡವಾನಿ, ನಮ್ಮ ಡ್ರೈವರ್, ಸುನೀಲ್ ಕುಮಾರ್ ಮತ್ತು ಪರಶುರಾಮ್ ಹೊಸ್ಮನಿ ಮತ್ತು ಸುನೀಲ್ ಲಮಾನಿ, ಲೋಕೇಶ್, ನಸೀರುದ್ದೀನ್, ನಿಜಾಮುದ್ದೀನ್ ಶಾ, ಶಶಿಕುಮಾರ್ ನಾಯ್ಕ್, ರಾಮಕೃಷ್ಣ ಮತ್ತು ನಮ್ಮ ತಿಲಕ್ ಪಾರ್ಕ್ ವೃತ್ತದ ಅಪರಾಧ ಲೋಕೇಶ್ ಬಾಬು, ತಿಲಕ್ ಪಾರ್ಕ್ PSI ಯೋಗೀಶ್ ಟಿಕೆ ಹಾಗೂ ಲೋಕೇಶ್ ಬಾಬು ಮತ್ತು
ನಮ್ಮ ತಿಲಕ್ ಪಾರ್ಕ್ ಇನ್ಸ್ಪೆಕ್ಟರ್ ನದಾಫ್ ಅವರು SK ನದಾಫ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತು ಅವ್ರಿಗೆ ಸೂಪರ್ವೈಸ್ ಮಾಡಿ ಇದೆಲ್ಲ ಡೈರೆಕ್ಟ್ ಮಾಡಿರುವಂಥ DSP ಅವರೂ ಸಹ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಚಂದ್ರಶೇಖರ್ ಅವರು. ಸೊ ಇವರೆಲ್ಲರಿಗೂ ಸಹ ನಾವು ಅಭಿನಂದನೆ ಮಾಡ್ತೀವಿ. ತುಮಕೂರು ಪೊಲೀಸರು ನಶಾಮುಕ್ತ ನಗರಕ್ಕೆ ಪಣ ತೊಟ್ಟಿರುವಂತೆ ಭರ್ಜರಿ ಕಾರ್ಯಾಚರಣೆ ನಡೆಸುವಲ್ಲಿ ಯಶಸ್ವಿಯಾಗಿದ್ದು ಪೊಲೀಸರ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.